ನಿನ್ನನ್ನು ರಕ್ಷಣೆ ಮಾಡ್ತಾನೆಂದು ಸಭೆಗಳಿಗೆ ಮಾತು ಕೊಟ್ಟ ಶಿವರಾಮ ಅವ ಯಾವ ನಿನ್ನ ಪಾಲಿನ ಸಿಂಧು ಇವರೆಲ್ಲರೂ ನಿನ್ನ ಆಪ್ತರಾಗಿದ್ದರೆ ಎಷ್ಟೊತ್ತಿಗೆ ನಿನ್ನ ಕೊರಳಲ್ಲಿ ಕರಿಮಿನ ಸರಣೆ ತಾಗಿತ್ತು. ಬೇಗ ಬಾದನೆಂದು ನಾನು ಪೂರ್ಣಗೊಳಿಸುವೆ. ಕಾಶಿರಾವ್, ಒಂದೇ ಹೆಜ್ಜೆ ಮುದ್ದಕ್ಕಿಟ್ಟು ಮುಟ್ಟಲು ಬಂದಿದ್ಯಾ, ಆದ್ರೆ ನಿನ್ನ ಪರಿಣಾಮ ನೆಟ್ಟಗಾಗೋದಿಲ್ಲ. ಒಲ್ಲದ ಹೆಣ್ಣಿಗೆ ಒತ್ತಾಯಿಸಿ ತಾಳಿ ಕಟ್ಟುವನೆಂದು ದಿಟ್ಟವಾಗಿ ನುಡಿದರೆ ನುಡಿದ ನಿನ್ನ ನಾಲಿಗಿನ ಕಡಿದು ಚೆಲ್ಲುವೆ ಎಚ್ಚರ. ಸಚ್ಚಿದಾನಂದ ಮೂರ್ತಿಯೇ ಇವನನ್ನು ನನ್ನನ್ನು ಪೂಜಿಸುವ ಈ ನಗರದಲ್ಲಿ ಈ ನನಗೆ ನಿಶ್ಚಲವಾಗಿ ನುಡಿದರೆ ನಿನ್ನನ್ನು ಕಚ್ಚಲ ಬಿಡಲಾರ. ಎಲ್ಲ ಹುಚ್ಚ, ನೀನು ನನ್ನ ಕಚ್ಚಿವೆಯ? ಏ ಲುಚ್ಚ, ನಿನ್ನ ಕಚ್ಚೆಯನ್ನು ಬಚ್ಚೆಯಾಗಿಡದೆ ನನ್ನ ಕಚ್ಚೆ ತೀರುತ್ತನೆಂದು ಮುಂದಡಿಟ್ಟು ಬಂದಿದ್ಯಾ, ಆದ್ರೆ ಓಣಿಗೆ ಓಮಾನತೆ ಕಚ್ಚೆ ಹಾಕಿ ನಿನ್ನ ಕಚ್ಚೆ ಹಾಕದೆ ಬಿಡುವುದಿಲ್ಲ. ಯುದ್ಧ ಬರರ ಭೂಮಿಯಲ್ಲಿ ಬಾರೋ ಗಂಡ ಸಾಕಿ ಮುಂದಕ್ಕೆ. ಲೇ ನನ್ನ ಗಂಡಸ್ಥಾನಕ್ಕೆ ಸವಾಲು ಕಂಡವರ ಮಾತು ಕೇಳ ಕೊಂಡನಂತೆ ಹಾರಾಡಿದರೆ ನಿನ್ನ ತೊಂಡೆ ತುಟಿ ಕಚ್ಚಿದ ಬಿಡಲಾರ. ಅಪ್ಸರಿ ಎಲ್ಲೋ ಇಂದ್ರಂತೆ ಕನಸು ಕಾಣೋ ನರೇಂದ್ರ ಏನ್ರಿ, ರಂಬೆ ಊರ್ವಶಿ ಮೇರಿಕೆ ಅಂತ ತಿಳಿದುಕೊಳ್ಳಬೇಡವೋ? ಆ ಬ್ರಿಟಿಷನ ಬಗ್ಗೆ ಬಳಿಯೋದಕ್ಕೆ ಸದಾ ಕೈಯಲ್ಲಿ ಕತ್ತೆ ಹಿಡಿದುಕೊಂಡು ಹೋರಾಡಿದ ಕಿತ್ತೂರ ರಾಣಿ ಚೆನ್ನಮ್ಮ ಹೆಣ್ಣೆಂದು ತಿಳಿದುಕೋ. ಪಾರ್ವತಿ, ಅವರೆಲ್ಲರೂ ಬ್ರಿಟಿಷರ ಹೊಡೆತಕ್ಕೆ ಹೆದರಿ ಜೈಲು ಸೇರಿ ಸಂತೋಷ ನಡೆಸಿಕೋ. ಅಂತ ವೀರ ಮಹಿಳೆಯರು ಮೋಸಕ್ಕೀಡಾಗಿ ಸಾಯಬೇಕಾದ್ರೆ ಅದಕ್ಕೆಲ್ಲ ನಿಮ್ಮತ್ತ ಷಂಡರೇ ಕಾರಣ. ಬಾಯ್ನ ಅಂದಾಗ ಇಂದಿಗೂ ಕೂಡ ಅವರ ಹೆಸರು ಉಳಿದಿದೆ ಭಾರತದ ಇತಿಹಾಸದಲ್ಲಿ. ಇದೆಲ್ಲ ತಿಳಿಯದೆ ಮುಂದಡಿ ಇಟ್ಟು ಮುಟ್ಟಲು ಬಂದಿದ್ದೆ, ಆದ್ರೆ ನೀನಿಟ್ಟ ಕಾಲನ ಕಡೆಯನ್ನೇ ಬಿಡೋದಿಲ್ಲ ಈ ಸಮಾಜದ ವೀರಗರತಿಯರು. ಸಮಾಜ 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 ಇದೊಂದು ಮೂರ್ಖ ಸಮಾಜ ಪಾರ್ವತಿ, ಇದೊಂದು ಮೂರ್ಖ ಸಮಾಜ. ಈ ನಿನ್ನ ಸಮಾಜದಲ್ಲಿ ಎಂತೆಂತ ವೀರ ಮಹಿಳೆಯರು ಮರೆ ಮಾಡಿಕೊಂಡು ಕೂತಿದ್ದಾರೆ ಗೊತ್ತಾ? ಗಂಡನೇ ದೇವರೆಂದು ನಂಬುಗೆಯ ಮಾತು ಕೇಳಿ ಮಂಗ ಜಾತಿಯೊಳಗೆ ಹಾರಾಡಿ ಬಂದ ಹರಿಯದ ಹೆಣ್ಣು ಮಕ್ಕಳ ಇಸ್ಲಾ ನಿನ್ನ ಸಮಾಜದಲ್ಲಿ. ಪತಿಯೇ ಪರಮಾತ್ಮನೆಂದು 3 ಮಕ್ಕಳಿಗೆ ತಾಯಿಯಾಗಿ ಮಾಯದ ಬಲೆಗೆ ಛಾಯ ಬೀಸಿ 3 ಮಕ್ಕಳನ್ನು ಮರೆತು ಮತ್ತೊಬ್ಬರೊಂದಿಗೆ ಬೆರೆತು ಬೇವರ್ಸಿ ಹೆಣ್ಣುಗಳಿಲ್ಲ ನಿನ್ನ ಸಮಾಜದಲ್ಲಿ. ಹಣದಾಸೆಗಾಗಿ ನಿನ್ನ ಹೆಂಡತನವನ್ನೇ ಮಾರಿಕೊಂಡ ನಿನ್ನಂತ ಹೇಸಿ ಹೆಣ್ಣುಗಳಿಲ್ಲ ನಿನ್ನ ಸಮಾಜದಲ್ಲಿ. ಅಂದಾಗ ಅಂದಾಗ ಎದ್ದು ಬರುವರು ನಿನ್ನ ಸಮಾಜದ ವೀರಗರತೆಯರು. ಈ ಸಮಾಜದ ವೀರಗರತಿಯರಿಗೆ
ಇಷ್ಟೊಂದು ಕೇವಲವಾಗಿ ಮಾತನಾಡ್ತಿರ್ಬೇಕು. ಪಾರ್ವತಿ ನಿನ್ನ ಹೆತ್ತ ತಾಯಿ ಬಸಿರುವ ಹಾಸಿರು. ದಿಟ್ಟವಾಗಿ ನನ್ನ ಸೀರೆ ಸೆರಗು ಮುಟ್ಟಿದ ಕೈಯನ್ನು ತೆಗೆದಿದ್ರೆ ನಿನ್ನನ್ನು ಮೆಟ್ಟಿನ ಹೊಡೆದ ಸಾಯಿಸಬೇಕಾಗಿತ್ತು ಎಚ್ಚರ. ಹಠ ಸಾಧಿಸಬೇಕೆಂಬ ಬಂದ ಈ ಗಡಿ ಸರ್ಪಕ್ಕೆ ಕೆಟ್ಟವಾಗಿ ನುಡುವೆ ಕೆಟ್ಟ ಸೂಳೆ. ಮುಗೀತು ನಿನ್ನ ಶೀಲದ ಸ್ವಭಾವ. ಸಾವುಕಾರ ಅಥವಾ ಬಡವನಿಗೆ ಕೈಯನ್ನು ಬಿಡು, ಇಲ್ಲದಿದ್ದರೆ ನಿನ್ನನ್ನು ಕೈಯ ಕತ್ತರಿಸಿ ನಿನ್ನನ್ನು ಮೇಲೆ ಕೆತ್ತುಗಬೆ. ನನ್ನ ಬರ್ಬರದ ಹೋರಾಟದಲ್ಲಿ ಭಾಗವಹಿಸಲು ಬಂದ ನೀನೇ ನಿಮ್ಮಂತವರನ್ನು ಸಿರಾಕೊಂಡು ನಮ್ಮೂರ ಅಕ್ಷಿ ಬಾಗಲಕ್ಕೆ ಕತ್ತಲು ಬಂದಿರ ಹುಲಿರಾಮ. ನೀನು ಅಂದರೆ ನಿಮ್ಮಂತ ನಿತ್ಯ ಹರಕ ಕೆಲಸ ಮಾಡುವ ಕಿಡಿಗಾರರನ್ನು ಒಂದು ಬುದ್ಧಿ ಕಲ್ಸಲಕ್ಕೆ ಸದಾ ಬದ್ಧನಾಗಿ ನಿಂತಿರುವ ಜನವೆಚ್ಚಿದ ನಾಯಕ ಶಿವರಾಮಲು. ನಿನ್ನಂತ ಹೇಸಿ ಪಿಶಾಚಿಗಳೊಂದಿಗೆ ರಕ್ತ ಕೊಡುವ, ನಿನ್ನಂತ ಹೇಸಿ ಪಿಶಾಚಿಗಳು ರಕ್ತ ಕೊಡುವ. ನೀವೇ ಒಳಗೆ ಶರಣಾಗದಿದ್ದರೆ ನಿನ್ನನ್ನು ಕೈ ಕತ್ತರಿಸಿ ಎತ್ತರದಲ್ಲಿ ಬೇರೊಬ್ಬರ ಹೆಂಜಿನ ತಿಂದು ಬದುಕುವ ನಿನಗೆ ಎಷ್ಟು ಬಂದಿರಲೇ ಸಾಕು. ನೀನಿದೇ ರೀತಿ ನನಗೆ ನಡೆದರೆ ನಿನ್ನ ಸೊಕ್ಕಿಗೆ ತಕ್ಕ ಸವಲಾಕೆ ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ನಿಮ್ಮ ಅಪ್ಪನಿಂದಲೂ ಸಾಧ್ಯವಲ್ಲ. ನೀನು ಗಂಡಸೆ ಆಗಿದ್ರೆ ನೀನು ಇಂಥ ಹೇಸಿಗೆ ಕೆಲಸ ಮಾಡ್ತಿರಲಿಲ್ಲ. ನೀನು ಗಂಡಸೆ ಆಗಿದ್ರೆ ನಿಮ್ಮ ತಂದೆಯನ್ನು ಯಾರು ಕತ್ತು ಹೆಚ್ಚಿಗೆ ಕೊಂದಿದ್ದಾರೆ ಅಂತ ಕಂಡಿಡಿ ನೋಡೋಣ. ಮೋಸದಿಂದ ನನ್ನ ತಂದೆಯನ್ನು ಯಾರಂತ ಕೊಂದು ತಿಳಿದರೆ ಆ ಸೇರಿಗಾಗಿ ಹೇಳಿದ್ದೀನಿ. ನೀನು ಹೇಳಬೇಕಾಗಿಲ್ಲ. ಆಗ ಅವರ ಈ ಹೆಣ್ಣಿನ ರಕ್ಷಣೆಗೆ ನಾನಿದ್ದೇನೆ. ಇನ್ನೊಂದು ಸಲ ನೀವು ಗಂಡಸಾಗಿದ್ರೆ ಇವಳ ಮೇಲೆ ಕೈ ಮಾಡಲೇ ನೋಡೋಣ. ಕೈ ಮಾಡಿದ ತಕ್ಷಣ ಕೈ ಕತ್ತರಿಸಿ ಇವಳ ಹಣೆಗೆ ತಿಲಕವನ್ನು ಇಡ್ತಾರೆ. ಶಿವರಾಮ ಈ ನಾಡಿಗೆ ನಾನೇ ಹುಡಿಯಂದು ಜನ ಸಾಧಿಸಿ ಹೊರಟ ನಿನ್ನ ಬಾರಿಗೆ ಬೆಂಕಿ ಎರಚಿ ನಿನ್ನನ್ನು ಯಮಲೋಕಕ್ಕೆ ಕಳುಹಿಸಿ ಇವಳ ಕುತ್ತಿಗೆಗೆ ತಾಳಿ ಕಟ್ಟದಿದ್ದರೆ ನನ್ನ ಹೆಸರು ಕಾಶಿರಾಮನೇ ಅಲ್ಲ.